ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಹಲೋ ಸರ್, ನಾ ರಮ್ಯಾ. ಹೆಸರು ಚೆನ್ನಾಗಿದೆ, ಸಿನಿಮಾ ನಟಿ ರಮ್ಯಾನ? ಅಲ್ಲ ಸರ್, ಹಳ್ಳಿ ರೆಸಾರ್ಟ್ ರಮ್ಯಾ. ಧ್ವನಿ ಅದ್ಭುತವಾಗಿದ್ದೀರಿ. ನೀವು ಲಕ್ಕಿ ಟಿಪ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್ ಎಲ್ಲ ಹಾಕಿದ್ರಲ್ಲ ಸರ್? ಹೌದು. ಕಂಗ್ರಾಟ್ಸ್ ಸರ್, ನಿಮ್ ಹೆಸರು ಸೆಲೆಕ್ಟ್ ಆಗಿದೆ, ನಿಮಗೆ ಪ್ರೈಸ್ ಬಂದಿದೆ. ಥ್ಯಾಂಕ್ ಯು ಮೇಡಮ್. ಸ್ಟೀಲ್ ಡಬ್ಬನ, ಕಾಪರ್ ಬಾಟಮ್ ಕಡಾಯಿನ. ಅದು ಸರ್ಪ್ರೈಸ್ ಸರ್. ನೀವು ನಮ್ಮ ಆಫೀಸಿಗೆ ಬಂದು ಮಾತಾಡ್ಕೊಂಡು ಹೋಗಿ ಸರ್. ಜೊತೆಗೆ ನಿಮ್ ಫ್ಯಾಮಿಲಿನೂ ಬಂದ್ರೆ ಒಳ್ಳೇದು. ಥ್ಯಾಂಕ್ ಯು. ಹಲೋ ಸರ್, ಪರಮೇಶ್ವರ ಅಂದ್ರೆ ನೀವೇ ಅಲ್ವಾ ಸರ್? ಹೌದು, ನಟ ಭಯಂಕರ ಪರಮೇಶ್ವರ ನಾನೇ. ಸರ್, ಪರಮೇಶ್ವರ, ಪಾರ್ವತಿ, ನಾಗವಲ್ಲಿ ಎಲ್ಲರದು ಒಂದೇ ಅಡ್ರೆಸ್ ಇದೆ. 3 ಜನನು ಒಂದೇ ತಾನೆ? ಹೌದು, ಎಲ್ರು ನಮ್ಮನೆಯವ್ರೆ. ಸರ್, ಮೊನ್ನೆ ನೀವು ಲಕ್ಕಿ ಟಿಪ್ ಬಾಕ್ಸಿಗೆ ನಿಮ್ ನೇಮ್ ಮತ್ತೆ ಡೀಟೇಲ್ಸ್ ಎಲ್ಲ ಹಾಕಿದ್ರಲ್ಲ, ಕಂಗ್ರಾಟ್ಸ್ ಸರ್, ನಿಮ್ ಪ್ರೈಸ್ ಬಂದಿದೆ. ಹೌದಾ? ಏನು ರೇಡಿಯೋನ ಅರ್ಧ ಬೆಲೆ ಕಳಿಸ್ತೀರಾ? ದುಡ್ಡು ಕೊಟ್ಟು ಪಾರ್ಸಲ್ ಬಿಡಿಸ್ಕೋಬೇಕಾ? ಸರ್, ನೀವು ನಮ್ಮ ಆಫೀಸಿಗೆ ಬನ್ನಿ, ಎಲ್ಲ ಗೊತ್ತಾಗುತ್ತೆ. ಆಯ್ತು ಬಿಡಿ, 3 ಜನ ಒಟ್ಟಿಗೆ ನಿಮ್ಮ ಆಫೀಸಿಗೆ ಬರ್ತೀವಿ. ಥ್ಯಾಂಕ್ ಯು ಸರ್, ಹ್ಯಾವ್ ಎ ಗ್ರೇಟ್ ಡೇ. ಥ್ಯಾಂಕ್ ಯು. ನಾನು ನಟ ಭಯಂಕರ ಪರಮೇಶ್ವರ, ಎದ್ರೆ ಚೆನ್ನ ಬಿದ್ದರಂತ ಸೀರಿಯಲ್ ಹೀರೋ. ಬನ್ನಿ, ನಾನೇ ನಿಮ್ಗೆ ಕಾಲ್ ಮಾಡಿದ್ದು. ನೀವು ತುಂಬಾ ಅದೃಷ್ಟವಂತರು. ಬರೀ 6 ಜನಕ್ಕೆ ಮಾತ್ರ ಈ ತರ ಲಕ್ ಹೊಡೆದಿರೋದು. ಹೌದು, ನಮ್ ಕಂಪ್ನಿ ದೇಶಾದ್ಯಂತ ಹಳ್ಳಿ ರೆಸಾರ್ಟ್ ನ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಕೆಲವೊಂದ್ ಕಡೆ ನಾವು ಹಳೆಯ ರೆಸಾರ್ಟ್ ನ ಅಡಾಪ್ಟ್ ಮಾಡ್ಕೊಂಡು ಅಲ್ಲಿ ಕೂಡ ನಮ್ ಕಸ್ಟಮರ್ಸ್ ನ ಕಳ್ಸಿಕೊಡ್ತಾ ಇದೀವಿ. ಅಲ್ಲ, ಈಗ ಬಹು ಬಂದಿದೆ ಅಂತ ಹೇಳಿದ್ರಲ್ಲ, ಏನ್ ಕೊಡ್ತೀರಾ? ಹಾಲಿಡೇ ಪ್ಯಾಕೇಜ್ ಸರ್. ತಿಂಡಿ ಪಟ್ಟ ಕಟ್ಕೊಡ್ತೀರಾ? ನಿಮ್ಗೆ ಫ್ರೀ ಎಂಟ್ರಿ ಟಿಕೆಟ್ಸ್ ಕೊಡ್ತೀವಿ. ನೀವು ಹಳ್ಳಿ ರೆಸಾರ್ಟಿಗೆ ಹೋಗಿ ಒಂದಿನ ಉಳ್ಕೊಂಡ್ರೆ 5 ರಿಂದ 10,000 ರೂಪಾಯಿ ಬೆನಿಫಿಟ್ ಆಗುತ್ತೆ. ಏ ಪರಮ, ಏನ ನೀನಿಲ್ಲಿ? ಗುಂಡು, ನೀವು ಇಲ್ಲಿಗೂ ಬಂದ್ರಾ? ಸರ್ಪ್ರೈಸ್ ಕೊಡೋಣ ಅಂತ ಸಪ್ರೇಟ್ ಆಗಿ ಬಂದ್ವಿ. ಲೇ ಕೊಚ್ಚುಕೋ, ನೀನೇಗೋ ಬಂದೆ ಇಲ್ಲಿಗೆ? ಲೇ ಪೆದ್ದ, ನನ್ನ ಕ್ಲೈಂಟ್ ಫ್ರೀ ಗಿಫ್ಟ್ ಕೂಪನ್ ಕೊಟ್ಟು ಒಂದು ರೆಸಾರ್ಟ್ ಅಲ್ಲಿ ಇದ್ದು ಬಾ ಅಂತ ಕಳಿಸಿದ್ರ, ನೀನೇನ ಇಲ್ಲಿ? ನನ್ಗೂ ಅಷ್ಟೇ ಕಣ. ನಮ್ಮ ಸೀರಿಯಲ್ 500 ಎಪಿಸೋಡ್ಸ್ ಕಂಪ್ಲೀಟ್ ಆಯ್ತು. ಅದ್ರ ಖುಷಿಲಿ ಪ್ರೊಡ್ಯೂಸರ್ ನಿಮ್ಮ ಮೆಂಬರ್ಸ್ ಎಲ್ಲ ರೆಸಾರ್ಟಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಾಪ ಅಂತೇಳಿ ಗಿಫ್ಟ್ ವೋಚರ್ ಕೊಟ್ಟು ಕಣ. ನಮಸ್ಕಾರ ನಮಸ್ಕಾರ. ನನ್ನ ಹೆಸರು DYS ಅಂತ, ಅಂದ್ರೆ DY ಸೋಮಣ್ಣ, ಈ ಹಳ್ಳಿ ರೆಸಾರ್ಟ್ ಮ್ಯಾನೇಜರ್. ಬರ್ರಿ ಬರ್ರಿ ರುಗಳೇ, ಮೆರ್ರಿ ಮೆರ್ರಿ ಚಂದಗಳೇ, ನಿಮಗೆ ಸ್ವಾಗತ ಸುಸ್ವಾಗತ. ಕೇಸರಿ ಬಾತು, ಉಪ್ಪಿಟ್ಟು, ಚಿನ್ನ ಎಲ್ಲ ಇದೆ. ಆನಂದವಾಗಿ ತಿನ್ನಿ, ಆನಂದವಾಗಿ ತಿನ್ನಿ. ಸರ್, ಬ್ರೇಕ್ಫಾಸ್ಟ್ ಫ್ರೀ ಅಂದ್ರಲ್ಲ, ಬರ್ಸಿ. ತಿಂದ್ರಲ್ಲ ಸರ್? ಏನ್ ಸರ್ ಈಗ ಅನ್ಬಿಟ್ರಿ? ಡಬಲ್ ಬೆಡ್ ಮೇಲೆ ಬೆಕ್ಕಿನ ಮರಿಗಳನ್ನ ಮಲಸ್ದಂಗ ಆಯ್ತು. ಸರ್, ಬ್ರೇಕ್ಫಾಸ್ಟ್ ಅಂದ್ರೆ ಸ್ಯಾಂಪಲ್ ಬ್ರೇಕ್ಫಾಸ್ಟ್. ನಿಮ್ಗೆ ಇಷ್ಟ ಆಯ್ತು ನೀವು ಬೇರೆ ತಗೋಬಹುದು. ಬೇರೆ ತಗೊಂಡ್ರೆ ದುಡ್ಡು ಕೊಡ್ಬೇಕಾಗತ್ತೆ. ಟೈಮ್ ವೇಸ್ಟ್ ಮಾಡೋದು ಬೇಡ ಸರ್. ಎಲ್ರಿಗೂ ಸಿಕ್ಕಾಪಟ್ಟೆ ಹಸುವಾಗಿದೆ, ಅದ್ ಏನೇನಿದೆ ಬಡಿಸ್ಬಿಡಿ ಸರ್. ಅದ್ಭುತವಾಗಿತ್ತು. ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕವಾಯ್ತು. ನೀವು ತಿಂದಿರೋದಕ್ಕೆ ಬಿಲ್ಲು ಬರೀ 300 ರೂಪಾಯಿ ಸರ್. 3,000ನಾ? ಸರ, ಮತ್ತೇನ್ರ ಸ್ಪೆಷಲ್ ಮಾಡ್ರೇನ್ರಿ? ತುಕ ತಿಂದಿ ಸಾಕು. ಎದೊಳ ಮೇಲೆ ಮಾಮ ಗಮ ಗಮ ವಾಸಿ ಬರತೈತಿ. ಕೊಟ್ಬಿಟ್ಟು ಎದೊಳ ಮೇಲೆ ತೊಳಿ ಸರ್. 3,000 ಸರ್, ಟಿಪ್ಸು? ನೀವು ನಮಗೆ ಕೊಡೋದ? ಬೇಡ ಬಿಡಿ. ಒಟ್ಟಿನಲ್ಲಿ ರೆಸಾರ್ಟ್ ಹೇಗನ್ಸ್ತು? ಸೂಪರ್ ಬಿಡಿ, ವಂಡರ್ಫುಲ್. ನೀವು ಎಷ್ಟು ಮರ ಗಿಡಗಳನ್ನ ನೋಡಿದ್ರಿ ಅಂದ್ರೆ? ನಾನೊಂದು 30-40 ನೋಡಿದ್ದೀನಿ. ನಾನು ಒಂದು 30-40 ನೋಡಿದ್ನ. ನಾವು ಅಷ್ಟೇ ನೋಡಿದ್ವಿ. ಸರ, ನೀವು ಎರಡು ದೊಡ್ಡ ದೊಡ್ಡ ಸಾಕಿರಲ್ರಿ, ನಾವಿಬ್ರು ನಡ್ಕೊಂಡ್ ಬಂದೀವ್ರಿ. ಹೌದು, ತುಂಬಾ ಚೆನ್ನಾಗಿತ್ತು. ಹೌದಲ್ವಾ? ನೀವೆಲ್ಲ ಸೇರಿ ನೋಡಿದ್ದನ್ನ ಲೆಕ್ಕ ಹಾಕಿದ್ರೆ ಒಂದ್ 300 ರೂಪಾಯಿ ಕೊಡಿ ಸರ್. ಇದಕ್ಕೂ ದುಡ್ಡು ಕೊಡ್ಬೇಕಾ? ಹೌದು ರೀ, ಇದು ಹಳ್ಳಿ ರೆಸಾರ್ಟ್ ಅಲ್ವಾ? ಇಲ್ಲಿ ಗಿಡಗಳನ್ನ, ಮರಗಳನ್ನ, ಪ್ರಾಣಿಗಳನ್ನ ನೋಡೋಕಂತಾನೆ ಜನಗಳು ಬರ್ತಾರೆ. ಸೆಪರೇಟ್ ಆಗಿ ಟಿಕೆಟ್ ಹಾಕಕ್ ಆಗಲ್ಲ. ಅದಕ್ಕೆ ಅವ್ರು ಎಷ್ಟು ನೋಡಿರ್ತಾರೋ ಅದ್ರ ಮೇಲೆ ಲೆಕ್ಕಾಚಾರ ಹಾಕಿ ಅವ್ರ ಹತ್ರ ಫೀಸ್ ಕೇಳ್ಕೊಬೇಕಾಗುತ್ತೆ. ಈಗ 3,000 ರೂಪಾಯಿ ಕೊಟ್ಬಿಟ್ರೆ ಒಬ್ಬಟ್ಟು ತಿಂದಷ್ಟೇ ಸಂತ ಬಿಡುತ್ತೆ. ಥ್ಯಾಂಕ್ ಯು. ಸರ, ಈ ಸದ್ಯ ನಮ್ಮ ಮನೆ ದಿನ ಕುಡ್ದೀರಿ, ಬೇಸರ ಬಿಟ್ಟೈತಿ. ಆಪಲ್ ಜ್ಯೂಸ್ ಐತೇನ್ರಿ? ಉಸಿರಾಡಿದ್ರು ಚಾರ್ಜ್ ಮಾಡ್ತಾನೆ. ಈ ರೆಸಾರ್ಟ್ ಸವಾಸನೆ ಸಾಕು, ನಾವು ಹೊಡ್ಬಿಡ್ತೀವಿ. ನಿಮಗಿಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಟೈಮ್ ಇದೆ ಸರ್. ಮಧ್ಯಾಹ್ನಕ್ಕೆ ಸುಸ್ತಾಗಿದೆ, ಸುಮ್ಮನೆ ನಾವ್ ಇಲ್ಲಿಂದ ಹೋಗ್ಬಿಡ್ತೀವಿ, ಬಿಟ್ಬಿಡಿ ಸರ್. 9 ಗಂಟೆಗಿಂತ ಮುಂಚೆ ನೀವು ಇಲ್ಲಿಂದ ಹೋಗುವಾಗಿಲ್ಲ ಸರ್. ಇದು ಯಾವ ಕಂಡೀಷನ್ ರೀ? ಸರ್ ನೋಡಿ, ಈಗ ನೀವು ಬ್ಯಾಂಕಿಂದ ಲೋನ್ ತಗೊಂಡ್ರಿ, ಬೇಗನೆ ಅದನ್ನ ತೀರ್ಸ್ತೀವಿ ಅಂತ ಬ್ಯಾಂಕಿಗೆ ಹೋದ್ರೆ ಅವ್ರು ಫೈನ್ ಕಟ್ಸ್ಕೊಳ್ಳಲ್ವಾ? ಕಟ್ಸ್ಕೊತಾರೆ. ಅದೇ ತರ ನೀವು 9 ಗಂಟೆಗಿಂತ ಮುಂಚೆ ಇಲ್ಲಿಂದ ಹೋದ್ರೆ 3,000 ರೂಪಾಯಿ ಫೈನ್ ಆಗುತ್ತೆ ಸರ್. ಪರಮೇಶ್ವರ ಮಾಡೋದೆಲ್ಲ ಅವ